ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 134ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. 21ನೇ ಆವೇಶಾವತಾರ ಸಂಧಿಯ 54ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 663ನೇ ಪದ್ಯ. ದಶಪ್ರಮತಿ ಮತಾಬ್ಧಿಯೋಳು ಸುಮನಸರೆನಿಪ ರತ್ನಗಳನ್ನು ಅವಲೋಕಿಸಿ ತೆಗೆದು ಪ್ರಾಕೃತ ಸುಭಾಷಾ ತಂತುಗಳ ರಚಿಸಿ ಅಸುಪತಿ ಶ್ರೀರಮಣಗೆ ಸಮರ್ಪಿಸಿದೆ. ಸಜ್ಜನರಿದನ್ನು ಸಂತೋಷಿಸಲಿ ದೋಷಗಳೆಣಿಸದೆ ಕಾರುಣ್ಯದಲ್ಲಿ ನಿತ್ಯ. ಆಚಾರ್ಯರ ಮತ ಅನ್ನುವಂಥದ್ದು ಒಂದು ದೊಡ್ಡ ಸಮುದ್ರ. ಅದರಲ್ಲಿ ದೇವತೆಗಳು ಬೇರೆ ಬೇರೆ ಗ್ರಂಥಗಳಲ್ಲಿ ಪ್ರತಿಪಾದಿತರಾಗಿದ್ದಾರೆ. ಆ ಎಲ್ಲ ರತ್ನಗಳನ್ನು ಒಂದೊಂದಾಗಿ ಹುಡುಕಿ ತೆಗೆದು ಈ ಪ್ರಾಕೃತ ಭಾಷಾ ಅನಿಸ್ಕೊಂಡಿರುವಂಥ ಕನ್ನಡ ಭಾಷೆ ಇದೆಯಲ್ಲ, ಇದು ಈ ಒಂದು ಸೂತ್ರದಲ್ಲಿ ಇದನ್ನು ಪೋಣಿಸಿದ್ದೇನೆ. ಇದನ್ನು ಪ್ರಾಣಪತಿ ಆದಂಥ ಲಕ್ಷ್ಮೀನಾರಾಯಣನಿಗೆ ಅರ್ಪಣೆ ಮಾಡ್ತೇನೆ. ಸಜ್ಜನರು ಇದರಲ್ಲಿ ದೋಷಗಳನ್ನು ಎಣಿಸಬೇಡ್ರಿ, ಇದನ್ನು ಓದಿ ಸಂತೋಷ ಪಡ್ರಿ. ದಶಪ್ರಮತಿ ಅಂದರೆ ಮುತ್ತಾಚಾರ್ಯರು, ಮತಾಬ್ಧಿ ಅವರ ಮತ ಅನ್ನೋದೊಂದು ಸಮುದ್ರ. ಅದರಲ್ಲಿ ಸುಮನಸರು ಅಂದರೆ ದೇವತೆಗಳು ಆ ರತ್ನಗಳನ್ನು ಅವಲೋಕಿಸಿ ತೆಗೆದು ಹುಡುಕಿ ತೆಗೆದು ಪ್ರಾಕೃತ ಸುಭಾಷಾ, ಕನ್ನಡ ಭಾಷೆ ಆದರೂ ಇದು ಸುಭಾಷೆಯೇ, ಕಸ್ತೂರಿ ಕನ್ನಡವೇ ಇದು. ಅದರಿಂದ ಒಂದು ತಂತುಗಳನ್ನು ರಚನೆ ಮಾಡಿದ್ದಾರೆ. ತಂತು ಅಂದರೆ ನೂಲು. ಅಸುಪತಿ ಶ್ರೀರಮಣಗೆ ಸಮರ್ಪಿಸಿದೆ, ಅರ್ಪಣೆ ಮಾಡಿದ್ದೇನೆ. ಸಜ್ಜನರು ಇದನ್ನು ಸಂತೋಷಿಸಬೇಕು. ಹೇಗೆಂದರೆ ದೋಷಗಳ ಎಣಿಸದಲೇ, ಇದರಲ್ಲಿರುವಂಥ ದೋಷಗಳನ್ನು ಗಣನೆ ತಗೊಳ್ಬಾರ್ದು. ಕಾರುಣ್ಯದಲ್ಲಿ ನಿತ್ಯ ನಿತ್ಯ ಕರುಣೆಯಿಂದ ಇದನ್ನು ಕಂಡು ಸ್ವೀಕಾರ ಮಾಡಬೇಕು. ನಿರುಪಮ ಶ್ರೀ ವಿಷ್ಣು ಲಕ್ಷ್ಮೀ ಸರಸಿರೋದ್ಭವ ವಾಯು ವಾಣಿ ಗರುಡ ಷಣ್ಮಹಿಷಿಯರು ಪಾರ್ವತಿ ಶಕ್ರ ಸ್ಮರ ಪ್ರಾಣ ಗುರು ಬೃಹಸ್ಪತಿ ಪ್ರವಹ ಸೂರ್ಯನು ವರುಣ ನಾರದ ವನ್ಹಿ ಸಪ್ತಾಂಗಿರರು ಮಿತ್ರ ಗಣೇಶ ಪೃಥು ಗಂಗಾ ಸ್ವಾಹ ಬುಧನು ತರಣಿತನಯ ಶನೈಶ್ಚರನು ಪುಷ್ಕರ ಆಜಾನಜ ಚಿರಪಿತರು ಗಂಧರ್ವರಿಯರು ಈರ್ವರು ದೇವಮಾನುಷ ಚಕ್ರವರ್ತಿಗಳು ನರರೊಳುತ್ತಮ ಮಧ್ಯಮಾಧಮ ಕರೆಸುವರು ಮಧ್ಯೋತ್ತಮರು ಈರೆರಡು ಜನ ಕೈವಲ್ಯ ಮಾರ್ಗಸ್ಥರಾನ ಎಂದು ಆನಮಿಪೆ. ಈ ಸಂಧಿಯನ್ನು ದಾಸರು ಮುಕ್ತಾಯ ಮಾಡ್ತಿದ್ದಾರೆ ಕೊನೆಯ 57ನೇ ಪದ್ಯದಲ್ಲಿ. ಅದಕ್ಕಿಂತ ಮೊದಲು 55 ಮತ್ತು 56ನೇ ಪದ್ಯಗಳಲ್ಲಿ ಹಿಂದೆ ಹೇಳಿದಂಥ ಎಲ್ಲ ಸಂಗತಿಗಳನ್ನು ಸಾರಾಂಶ ರೂಪದಲ್ಲಿ ಹೇಳ್ತಾರೆ. ಮೊದಲನೇದಾಗಿ ನಿರುಪಮನಾದಂಥ ಹೋಲಿಕೆಯಲ್ಲಿರುವಂಥ ಭಗವಂತ ಇದ್ದಾನೆ. ಅದಾದ ಬಳಿಕ ಲಕ್ಷ್ಮೀದೇವಿ ಇದ್ದಾಳೆ. ಸರಸಿಜ ಅಂದರೆ ಕಮಲ, ಅದರಲ್ಲಿ ಹುಟ್ಟಿದಂಥ ಬ್ರಹ್ಮ ಇದ್ದಾನೆ. ಮುಂದೆ ವಾಯು ಇದ್ದಾಳೆ, ವಾಣಿ ಸರಸ್ವತಿ ಇದ್ದಾಳೆ, ಮತ್ತು ಭಾರತೀಯು ಕೂಡ ಇದ್ದಾಳೆ. ಗರುಡ ಶೇಷ ರುದ್ರಾದಿಗಳು ಆಮೇಲಿದ್ದಾರೆ. ಮುಂದೆ ಷಣ್ಮಹಿಷಿಯರಿದ್ದಾರೆ. ಅದಾದ ಬಳಿಕ 7ನೇ ಕಕ್ಷಾದಲ್ಲಿ ಪಾರ್ವತಿ ವಾರುಣಿ ಸುಪರ್ಣಿ ಇದ್ದಾರೆ. ಮುಂದೆ 8ರಲ್ಲಿ ಇಂದ್ರ ಮತ್ತು ಮನ್ಮಥ ಇದ್ದಾರೆ. 9ರಲ್ಲಿ ಪ್ರಾಣ ಇದ್ದಾನೆ. ಅದಾದ ಬಳಿಕ ಬೃಹಸ್ಪತಿ, ಗುರು ಬೃಹಸ್ಪತಿ, ದೇವತೆಗಳ ಗುರುವಾದ ಬೃಹಸ್ಪತಿ ಇದ್ದಾನೆ. ಪ್ರವಾಹವಾಯು ಇದ್ದಾನೆ. ಆಮೇಲೆ 12ರಲ್ಲಿ ಸೂರ್ಯ ಇದ್ದಾನೆ. ಮುಂದೆ ವರುಣ, ನಾರದರಿದ್ದಾರೆ. ಅಗ್ನಿ ಇದ್ದಾನೆ. ಸಪ್ತಾಂಗಿರರು, ಅಂಗಿರಸ್ ಮೊದಲಾದಂಥ 7 ಜನ ಋಷಿಗಳಿದ್ದಾರೆ. ಸಪ್ತ ಋಷಿಗಳು ಅಂತ ಕರೆಸ್ಕೊಂಡಿರುವಂಥವರು. ಅದಾದ ಬಳಿಕ ಮಿತ್ರ ಇದ್ದಾನೆ 17ನೇ ಕಕ್ಷಾದಲ್ಲಿ. 18ರಲ್ಲಿ ಗಣೇಶ ಇದ್ದಾನೆ. ಪೃಥು ಗಂಗಾ ಸ್ವಾಹ ಬುಧ ಇವರೆಲ್ಲ ಮುಂದಿನ ಕಕ್ಷಾಗಳಲ್ಲಿದ್ದಾರೆ. ಪೃಥು ಮೊದಲಾದವರು 19ನೇ ಕಕ್ಷಾದಲ್ಲಿ ಕರ್ಮಜ ದೇವತೆಗಳಾಗಿದ್ದಾರೆ. ಅದಾದ ಬಳಿಕ ಗಂಗಾ ನದಿ ಸ್ವಾಹ ಅಂದರೆ ಸ್ವಹ ಅಂತಿದೆ, ಅದು ಛಂದಸ್ಸಿಗೆ ಅನುಗುಣವಾಗಿ ಅಗ್ನಿದೇವನ ಪತ್ನಿ ಇದ್ದಾಳೆ. ಮುಂದೆ ಬುಧ ಇದ್ದಾನೆ. ಶರೀರದಲ್ಲಿರುವಂಥ ಉದಕ ಕಲೆಗೆ ಅಭಿಮಾನಿಯಾದಂಥ ಬುಧ ಇದ್ದಾನೆ. ಮುಂದೆ ಶನಿ ಇದ್ದಾನೆ. ತರಣಿತನಯ ಶನೈಶ್ಚರ, ತರಣಿ ಅಂದರೆ ಸೂರ್ಯ, ಸೂರ್ಯನ ಮಗರ ಅಂತ ಶನೈಶ್ಚರ ಇದ್ದಾನೆ. ಅದಾದ ಬಳಿಕ ಕರ್ಮಾಭಿಮಾನಿ ಪುಷ್ಕರ ಇದ್ದಾನೆ. ಅಜಾನದ ದೇವತೆಗಳು ಆ ಬಳಿಕ ಚಿರಪಿತೃಗಳಿದ್ದಾರೆ. ಗಂಧರ್ವರು ಈರ್ವರು, ದೇವಗಂಧರ್ವರು ಮಾನುಷ ಗಂಧರ್ವರು ಅಂತಿದ್ದಾರೆ. ಗಂಧರ್ವರು ಈರ್ವರು ಅಂದರೆ ಮಾನುಷ ಅಂತ ಅದನ್ನೇ ತಗೊಂಡಿದ್ದಾರೆ ದಾಸರು. ಚಕ್ರವರ್ತಿಗಳು ಆಮೇಲಿದ್ದಾರೆ. ನರರಳು ಉತ್ತಮ, ಮನುಷ್ಯರಲ್ಲಿ ಉತ್ತಮ ಮನುಷ್ಯರು, ಮಧ್ಯಮ ಮನುಷ್ಯರು ಮತ್ತು ಅಧಮ ಮನುಷ್ಯರು ಅಂತ ಹೀಗಿದ್ದಾರೆ. ಕರೆಸುವರು. ಈ ನಡುವೆ ಇವು ಎಲ್ಲ ದೇವತೆಗಳ ಪರಿಗಣನೆ ಬರೋದಿದೆ. ಈರೆರಡು ಜನ ಕೈವಲ್ಯ ಮಾರ್ಗಸ್ಥರೆಂದು ಆನಮಿಪೆ.
ಇವರೆಲ್ಲ ಮೋಕ್ಷ ಮಾರ್ಗದಲ್ಲಿರುವಂಥವ್ರು, ಇವರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಉಳಿದೆಲ್ಲ ಶಬ್ದಗಳು ಬಹಳ ಸರಳವಾಗಿವೆ ಇವೆರಡೂ ಪದ್ಯಗಳಲ್ಲಿ, ಅದನ್ನೇನು ಹೆಚ್ಚು ವಿವರಣೆ ಕೊಡಬೇಕಾಗಿಲ್ಲ. ಈ 65ನೇ ಪದ್ಯದ ಉತ್ತರಾರ್ಧ ಇದೆಯಲ್ಲ, ನರರುಳು ಉತ್ತಮ ಮಧ್ಯ ಅಧಮ ಕರೆಸುವರು, ಮಧ್ಯೋತ್ತಮರು ಈರೆರಡು ಜನ ಕೈಬಲ್ಯ ಮಾರ್ಗಸ್ಥರೆಂದು ಆನಮಿಪೆ. ಇವರೆಲ್ಲರೂ ಕೂಡ ಮುಕ್ತಿಗೆ ಅರ್ಹರಾದಂಥ ಸಜ್ಜನರು. ಇವರೆಲ್ಲರಿಗೂ ಕೂಡ ನಾನು ನಮಸ್ಕಾರ ಮಾಡ್ತೇನೆ ಅಂತ ದಾಸರು ನಮಸ್ಕಾರ ಮಾಡ್ತಿದ್ದಾರೆ. ಇಲ್ಲಿ ಈ ಕನ್ನಡದ ಅನುವಾದಗಳಲ್ಲಿ ಕೆಲವು ತಪ್ಪಾಗಿದೆ. ಮತ್ತು ದಾಸರು ಒಟ್ಟಾರೆ ಈ ಮುಕ್ತಿ ಸಾಧನೆ ಮುಕ್ತಿಗೆ ಅರ್ಹರಾದಂಥ ಜೀವರೇನಿದ್ದಾರೆ ಅವರನ್ನ 3-4 ಅನ್ನುವ ಒಂದು ವರ್ಗೀಕರಣ ಮಾಡಿ ಕೊಟ್ಟಿದ್ದಾರೆ. ಇಲ್ಲೊಂದು ಕನ್ನಡದ ಅನುವಾದದಲ್ಲಿ ಹೀಗಿದೆ, ಅದರ ಸಮಸ್ಯೆಗಳು ಹೀಗಿವೆ. ದೇವಗಂಧರ್ವರು ಮತ್ತು ಮನುಷ್ಯ ಗಂಧರ್ವರು ಅನ್ನುವಂಥ 2 ಜನ ಗಂಧರ್ವರಿದ್ದಾರೆ ಅಂತಾಯಿತು. ಅದಾದ್ಮೇಲೆ ಮನುಷ್ಯರಾಜರು, ಚಕ್ರವರ್ತಿಗಳು, ಮನುಷ್ಯೋತ್ತಮರು, ಮಧ್ಯಮರು ಮತ್ತು ಕಡಿಮೆಯವರು, ಮಧ್ಯೋತ್ತಮರು ಎಂಬ 4 ಬಗೆಯ ಮೋಕ್ಷ ಮಾರ್ಗದ ಅನುಯಾಯಿಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಇಲ್ಲಿ ಮನುಷ್ಯರಾಜರು ಅಂತಿದೆಯಲ್ಲ, ಅದು ತಪ್ಪು ಅನುವಾದ. ಮನುಷ್ಯರಾಜರು ಅಂತಲ್ಲ, ಅವರು ನರರಿಗಿಂತ ಉತ್ತಮರಾದಂಥ ಚಕ್ರವರ್ತಿಗಳು. ಹಾಗಾಗಿ ಮನುಷ್ಯರಾಜರು ಅನ್ನೋದನ್ನು ಅಲ್ಲಿಂದ ಹೊಡೆದಾಕಬೇಕು. ಯಾರು ಪುಸ್ತಕ ನೋಡೋರಿದ್ರೆ ಚಕ್ರವರ್ತಿಗಳು ಅಂತ ಅಷ್ಟೇ ಉಳಿಸ್ಕೊಳ್ಬೇಕು. ಅದಾದ ಬಳಿಕ ಒಟ್ಟು 3 ರೀತಿಯಾದಂಥ ವರ್ಗೀಕರಣವನ್ನು ದಾಸರು ಹೇಳ್ತಾರೆ. ಅವ್ರು ಯಾರು ಅಂದರೆ ಮನುಷ್ಯೋತ್ತಮರು, ಅತ್ಯಂತ ಶ್ರೇಷ್ಠರಾದವರು, ಮನುಷ್ಯ ಮಧ್ಯಮರು, ಅದಾದ ಬಳಿಕ ಮನುಷ್ಯರಲ್ಲಿ ಅತ್ಯಂತ ಕಡಿಮೆಯಾದವರು. ಇವರೆಲ್ಲರೂ ಕೂಡ ಮೋಕ್ಷ ಮಾರ್ಗದ ಸಾಧಕರಾಗಿದ್ದಾರೆ. ಇಲ್ಲಿ ಮಧ್ಯೋತ್ತಮರು ಅಂತಿದೆಯಲ್ಲ, ಈ ಉತ್ತರಾರ್ಧದಲ್ಲಿ ಕೊನೆಗೆ ನರರುಳುತ್ತಮ ಮಧ್ಯಮಾಧಮ ಕರೆಸುವರು ಮಧ್ಯೋತ್ತಮರು ಅಂತಿದೆಯಲ್ಲ, ಆ ಮಧ್ಯೋತ್ತಮರು ಅಂತಂದ್ರೆ ಮಧ್ಯೋತ್ತಮ ಅನ್ನೋದೊಂದು ವರ್ಗೀಕರಣ ಅಲ್ಲ, ಅದು ಅನುವಾದ ಮಾಡೋರಿಗೆ ಅದು ಸರಿಯಾಗಿ ಅರ್ಥ ಅದಂತೆ ಕಾಣೋದಿಲ್ಲ. ಮಧ್ಯೋತ್ತಮರು ಅಂತಂದ್ರೆ ಅಲ್ಲಿರುವಂಥ ಮಧ್ಯ ಶಬ್ದ ನಡುವೆ ಅನ್ನೋ ಅರ್ಥವನ್ನು ಹೇಳ್ತದೆ. ಸುವಿದ್ಯೇಂದ್ರ ಸ್ವಾಮಿಗಳು ಹಾಗೆ ಹೇಳಿದ್ದಾರೆ, ಆ ಪ್ರಕಾರನೇ ತಿಳ್ಕೊಳ್ಬೇಕು. ನಡುವೆ ಅನ್ನೋ ಅರ್ಥವನ್ನು ಅದು ಹೇಳ್ತದೆ. ಇವರು ಹೀಗೆ ಈರೆರಡು ಜನ ಕೈವಲ್ಯ ಮಾರ್ಗಸ್ಥರೆಂದು ಆನಮಿಪೆ. ಒಟ್ಟು ಈರೆರಡು ಅಂತಂದ್ರೆ ಈರು ಅಂದ್ರೆ 2, ಅದು 2ರಿಂದ ಗುಣಿಸಿಬಿಟ್ರೆ 4 ಜನರು ಆದ್ರು. ಒಟ್ಟು ಉತ್ತಮರಾದರು, ಮಧ್ಯಮರಾದರು ಮತ್ತು ಅಧಮರಾದರು. ಇನ್ನು ಉತ್ತಮರು ಅಂತ ಇನ್ನೊಂದು ವಿಭಾಗ ಇಲ್ಲಿ ಹೇಳ್ತಿದ್ದಾರೆ. ಈರೆರಡು ಅಂತಂದ್ರೆ 2ರಿಂದ ಗುಣಿಸಿಬಿಟ್ರೆ 4 ಆಯ್ತು. ಒಟ್ಟು 4 ಜನ ಕೈವಲ್ಯ ಮಾರ್ಗಸ್ಥರು, ಮುಕ್ತಿಗೆ ಅರ್ಹರಾದಂಥವರು, ಇವ್ರಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ದಾಸರು ಹೇಳಿದಂಗೆ ಆಗ್ತದೆ. ಇಲ್ಲಿ ಸುವಿದ್ಯೇಂದ್ರ ಸ್ವಾಮಿಗಳು ಈರೆರಡು ಅನ್ನೋ ಬದಲು 3-2 ಅಂತಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಅದಾದ್ರೂ ಪ್ರಾಚೀನ ಪಾಠಗಳನ್ನು ಸಂಶೋಧನೆ ಮಾಡಬೇಕು, ನಮಗೆಲ್ಲ ಆ ಥರ ಕಾಣಲಿಲ್ಲ. ಅವ್ರದ್ದೇ ಪುಸ್ತಕದಲ್ಲೂ ಹಾಗೇನಿಲ್ಲ, ಈರೆರಡು ಅಂತಲೇ ಇದೆ, ಎಲ್ಲ ಪಾಠಗಳಲ್ಲೂ ಹಾಗೇ ಇದೆ. 3-2 ಜನ ಅಂತ ಆಗಿಬಿಟ್ರೆ ಆಚಾರ್ಯರ ವಿವರಣೆಗೆ ಹೊಂದುತ್ತದೆ. ಕಾರಣ ಏನಂದರೆ 3+2 2 ಗುಣಿಸು 2 ಅಂತ ಮಾಡೋ ಬದಲು 4 ಅಂತ ಅರ್ಥ ಮಾಡ್ಕೊಳ್ಳೋ ಬದಲು 3+2 ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ 5 ಜನ ಆಗ್ತಾರೆ. 5 ಜನ ಆದಾಗ ದೇವ ಋಷಿ ಪಿತೃಪಾಹ ನರಾಹ ಅಂತ ಆಚಾರ್ಯ ತತ್ವಸಂಖ್ಯಾನದಲ್ಲಿ ಕೊಟ್ಟ ವಿವರಣೆಗೆ ಅದು ಹೊಂದುತ್ತದೆ. ಆದರೆ ಈರೆರಡು ಜನ ಅಂತ ಅನ್ನೋದು ಆ ಆಚಾರ್ಯ ವಿವರಣೆಗೆ ಹೊಂದೋದಿಲ್ಲ. ಏನಾದ್ರು ಪ್ರಾಚೀನ ಪಾಠಗಳೆಲ್ಲಾದರೂ ಇದ್ದರೆ ಅದನ್ನು ಸ್ವಲ್ಪ ಸಂಶೋಧನೆ ಮಾಡಬೇಕು ಅಂತ ಸುವಿದ್ಯೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಅದಿರಲಿ. ಆದರೂ ಈ ದೇವ ಋಷಿ ಪಿತೃ ಪ ನರ ಅಂತ ಇಷ್ಟಿದೆಯಲ್ಲ, ಇಲ್ಲಿ ದೇವ ಅನ್ನೋದೊಂದು ವರ್ಗ, ಋಷಿ ಅನ್ನೋದೊಂದು ವರ್ಗ, ಪಿತೃ ಅನ್ನೋದೊಂದು ವರ್ಗ, ಮತ್ತೆ ಮನುಷ್ಯರು ರಾಜರು, ಇವರಿಬ್ಬರನ್ನು ಸೇರಿಸಿ ಒಂದಂತ ಇಟ್ಕೊಂಡ್ಬಿಡೋದು. ಮನುಷ್ಯರು ಮತ್ತು ರಾಜರು ಅಂತ ಒಂದಿಟ್ಕೊಂಡು ಪಿತೃಗಳು, ಋಷಿಗಳು, ದೇವರುಗಳು, ಹೀಗೆ 4 ವರ್ಗೀಕರಣ ಆಯಿತು. ಮುಕ್ತಿಗೆ ಅರ್ಹರಾದಂಥವರನ್ನು ನಾನು ನಿನ್ನೆ ದಿವಸ ಹೇಳಿದೆ, 35 ಅಂತ ವರ್ಗೀಕರಣ ಮಾಡ್ಬೋದು, 8 ಅಂತ ವರ್ಗೀಕರಣ ಮಾಡ್ಬೋದು, 7 ಅಂತ ಮಾಡ್ಬೋದು, 3 ಅಂತಲೂ ಮಾಡ್ಬೋದು. ಆ 3 ಅನ್ನೋದು ಇಲ್ಲಿ ಮೊದಲು ಹೇಳಿದ್ರು ನೋಡ್ರಿ. ನರರು ಉತ್ತಮ, ಮಧ್ಯಮ, ಅಧಮ ಕರೆಸುವರು. ಉತ್ತಮರು ಅಂತ ಒಂದು ವರ್ಗೀಕರಣ, ಮತ್ತು ಮಧ್ಯಮರು ಅಂತ ಅನ್ನೋದೊಂದು ವರ್ಗೀಕರಣ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಹೇಳಿದೆ. ಇಲ್ಲಿ ನರರುಳು ಉತ್ತಮ ಅಂತಿದೆಯಲ್ಲ, ನರರುಳು ಉತ್ತಮ ಆದಮೇಲೆ ಒಂದು
ಕಾಮ ಹಾಕ್ಕೊಳ್ಬೇಕು. ಇಲ್ಲಿ ಇಷ್ಟು ಹೇಳಿದ್ರು ನೋಡ್ರಿ, ದೇವತೆಗಳು, ಋಷಿಗಳು, ಪಿತೃಗಳು ಮತ್ತೆ ಮಾನುಷ ಚಕ್ರವರ್ತಿಗಳು ನರರು ಉತ್ತಮರು. ನರರಲ್ಲಿ ಉತ್ತಮರು, ನರರಲ್ಲಿ ಉತ್ತಮ. ಕಾಮಲ್ಲಿ ಪ್ರಿಂಟ್ನಲ್ಲಿ ಹಾಕ್ಕೊಳ್ಬೇಕಾಗಿಲ್ಲ, ಓದುವಾಗ ಆ ಥರ ಹಾಕ್ಕೊಳ್ಬೇಕು. ಅದು ನಾನು ಅವಾಗ ಹೇಳಿಕ್ಕೆ ಮರ್ತೋದೆ. ಒಟ್ಟು ಆಚಾರ್ಯ ತತ್ವಸಂಖ್ಯಾನದಲ್ಲಿ ದೇವತೆಗಳು, ಋಷಿಗಳು, ಪಿತೃಗಳು, ಪಗಳು, ನರರು ಅಂತ ಏನೋ 5 ವರ್ಗೀಕರಣ ಹೇಳಿದ್ರು. ಗಂಧರ್ವರು ಇರುವರು ಒಂದು ದೇವಮಾನುಷ, ಚಕ್ರವರ್ತಿಗಳು, ನರರವರು ಉತ್ತಮ ಅನ್ನುವಲ್ಲಿಗೆ ಅದೆಲ್ಲ ನಿಲ್ಲುತ್ತೆ. ಮುಂದೆ ಮಧ್ಯಮರು, ಅಧಮರು, ಉತ್ತಮರು ಅನ್ನುವಂಥ ಈ ರೀತಿಯಾಗಿ 3 ರೀತಿಯಾಗಿ ಮುಕ್ತಿಗೆ ಯೋಗ್ಯರಾದವರನ್ನು ವರ್ಗೀಕರಣ ಮಾಡಬಹುದು. ಉತ್ತಮರು ಅಂದರೆ ದೇವತೆಗಳು, ಬಹಳ ಶ್ರೇಷ್ಠರಾದವರು. ಅದರ ನಡುವೆ ಇರುವಂಥ ಇನ್ನು ಕೆಲವರು ಅಂದರೆ ಉಳಿದ ಸಣ್ಣ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಅಂತ ಇವನ್ನೆಲ್ಲ ಸೇರಿಸಬಹುದು. ಮತ್ತು ಅಧಮರು ಅಂತಂದರೆ ಈ ಮನುಷ್ಯರು. ಹೀಗೆ ಮುಕ್ತಿಗೆ ಯೋಗ್ಯರಾದವರನ್ನ 35 ಅನ್ಬೋದು, 8 ಅನ್ಬೋದು, ಬರೇ 3 ರೀತಿಯಾಗೂ ವಿಭಾಗ ಮಾಡಬಹುದು. ಇದು 3 ರೀತಿಯಾಗಿ ವಿಭಾಗ ಮಾಡಿದ್ದು ಇಲ್ಲಿ ಹೇಳಿದ್ದು. ಮಧ್ಯಮರು, ಅಧಮರು ಮತ್ತು ಉತ್ತಮರು ಅಂತ. ಮಧ್ಯೋತ್ತಮರು ಅಂತ ಶಬ್ದ ಇದೆಯಲ್ಲ, ಅಲ್ಲಿ ಮಧ್ಯಾಹ್ನ ಶಬ್ದಕ್ಕೆ ನಡುವೆ ಅಂತ ಅರ್ಥ. ಅದನ್ನ ಅರ್ಥ ಮಾಡ್ಕೊಳ್ಳಾರ್ದೆ ಮಧ್ಯೋತ್ತಮರು ಅಂತ ಒಂದು ವಿಭಾಗ ಅಂತ ತಿಳ್ಕೊಂಡಿದ್ದಾರೆ ಕೆಲವರು. ಇದು ಆ ವಿಭಾಗ ಸರಿಯಲ್ಲ. ಅದು ಶ್ರೀವಿದ್ಯೇಂದ್ರ ಸ್ವಾಮಿಗಳು ಕೊಟ್ಟ ವಿವರಣೆ ಪ್ರಕಾರ ಈ ಥರ ಅದನ್ನು ಹೊಂದಿಸಬೇಕು. ಹೀಗೆ 3 ಅಂತ ಅನ್ನೋದು ಒಂದು ವಿವರಣೆ, 4 ಅಂತಲೂ ಹೇಳ್ಬೋದು. ಹಿರಿಯರೆರಡು ಜನ, ಇಲ್ಲಿ ಹಿರಿಯರೆರಡು ಜನ ಅಂತ ಹೇಳಿದಾರಲ್ಲ, ಅದು ಮತ್ತೊಂದು ಕ್ಲಾಸಿಫಿಕೇಶನ್. ದಾಸರು ಒಂದ್ಸರಿ 3 ಹೇಳಿ ಆಮೇಲೆ ಮತ್ತೆ 4 ಹೇಳ್ತಿದ್ದಾರೆ. 3 ಹೇಳಿ ಅವ್ರು ಎಲ್ಲಿ ನಿಲ್ಲಿಸಿದ್ರು, 4 ಎಲ್ಲಿ ಪ್ರಾರಂಭ ಮಾಡಿದ್ರು ಅಂತ ಗೊಂದಲ ಆಗೋಂಗಿದೆ. ನಾವು ಅದನ್ನು ಒಡೆದು ತಿಳ್ಕೊಳ್ಬೇಕಷ್ಟೆ. ಮಧ್ಯೋತ್ತಮರು ಅಲ್ಲಿಗೆ ಅದು 3 ವಿಭಾಗ ಆಯಿತು. ಇನ್ನು ಈರೆರಡು ಜನ ಕೈವಲ್ಯ ಮಾರ್ಗಸ್ಥರೆಂದು ಆನವೈಪೆ ಅಂತಿದೆಯಲ್ಲ, ಇದು 4ರ ವರ್ಗೀಕರಣ. 4 ಅಂತ ಮಾಡಿದ್ರು, 3 ಅಂತ ಮಾಡಿದ್ರು, 5 ಅಂತ ಮಾಡಿದ್ರು, ಅರ್ಥ ಒಂದೇ. ದಾಸರು ಎಲ್ಲಿ 3 ಹೇಳಿ ಮುಗಿಸಿದ್ರು, ಎಲ್ಲಿ 5 ಹೇಳ್ತಿದ್ದಾರೆ ಅಂತ ಅನ್ನೋದನ್ನ ಪ್ರತ್ಯೇಕವಾಗಿ ನಾವು ತಿಳ್ಕೊಳ್ಬೇಕಷ್ಟೆ. ಇಲ್ಲದೇ ಇದ್ರೆ ಅನುವಾದ ಅದರ ದಾಸರ ಅರ್ಥವನ್ನು ತಿಳ್ಕೊಳ್ಳದೆ ಸೋತು ಹೋಗ್ತದೆ. ಸಾರ ಭಕ್ತಿ ಜ್ಞಾನದೇ ಬೃಹತ್ ತಾರತಮ್ಯವನ್ನು ಅರಿತು ಪತಿಸುವ ಸೂರಿಗಳಿಗನುದಿನದಿ ಪುರುಷಾರ್ಥಗಳ ಪೂರೈಸಿ ಕಾರುಣಿಕ ಮರುತಾಂತರಾತ್ಮಕ ಮಾರಮಣ ಜಗನ್ನಾಥ ವಿಠಲ ತೋರಿಕೊಂಬನು ಹೃತ್ಕಮಲದೊಳು ಯೋಗ್ಯತೆಗಳನ್ನರಿತು. ಇದು ಆಯಾ ವ್ಯಕ್ತಿಗಳು ಎಷ್ಟೆಷ್ಟು ಭಕ್ತಿ ಮಾಡ್ತಾರೆ ಭಗವಂತನಲ್ಲಿ, ಎಷ್ಟೆಷ್ಟು ಅವನ ಕುರಿತಾದ ಜ್ಞಾನ ಸಂಪಾದನೆ ಮಾಡಿದ್ದಾರೆ, ಇದನ್ನೆಲ್ಲ ಗಣನೆಯಲ್ಲಿ ಇಟ್ಕೊಂಡಂಥ ಬೃಹತ್ ತಾರತಮ್ಯ ಇದು. ಇದನ್ನು ತಿಳ್ಕೊಂಡು ಜ್ಞಾನಿಗಳಾದವರು ಆ ಕರುಣಾಳವಾದಂಥ ಮತ್ತು ಮುಖ್ಯ ಪ್ರಾಣಿಯಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನ ಧ್ಯಾನ ಮಾಡಬೇಕು. ಹಾಗೆ ಮಾಡಿದರೆ ಆ ಜಗನ್ನಾಥ ವಿಠಲ ಪ್ರತಿನಿತ್ಯ ಎಲ್ಲ ಥರದ ಪುರುಷಾರ್ಥಗಳನ್ನು ಅವ್ರಿಗೆ ಕೊಟ್ಟು ಅವರಿಗೆ ಎಷ್ಟೆಷ್ಟು ಅರ್ಹತೆ ಇರ್ತದೋ ಅಷ್ಟೆಷ್ಟು ಅವರ ಹೃತ್ಕಮಲದಲ್ಲಿ ವಾಸ ಮಾಡ್ತಾನೆ. ಹೀಗೆ ಭಗವಂತನ ಸನ್ನಿಧಾನ ನಮ್ಮ ಹೃತ್ಕಮಲದಲ್ಲಿ ಅಷ್ಟು ಜಾಗೃತ ಆಗಬೇಕಾದ್ರೆ ಅಷ್ಟು ಪ್ರಮಾಣದ ಭಕ್ತಿ, ಅಷ್ಟು ಪ್ರಮಾಣದ ಜ್ಞಾನ ನಮ್ಮಲ್ಲಿರಬೇಕು ಅಂತ ದಾಸರು ತಿಳಿಸಿದ್ದಾರೆ ಅನ್ನುವಲ್ಲಿಗೆ ಈ 21ನೇ ಆವೇಶಾವತಾರ ಸಂಧಿ ಅಥವಾ ಇದನ್ನು ಬೃಹತ್ ತಾರತಮ್ಯ ಸಂಧಿ ಅಂತಲೂ ಕೆಲವು ಕಡೆ ಹೇಳ್ತಾರೆ ಅಂತ ಕಾಣಿಸ್ತದೆ. ಅದು ಆ ಹೆಸರು ಹೆಚ್ಚು ಉಚಿತ ಆಗ್ತದೆ. ಇಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿದೆ ಮತ್ತು ಸಂಧಿಗಳ ಸಂಖ್ಯೆನೂ ಕೂಡ ಒಂದೊಂದು ಕಡೆ ಒಂದೊಂದು ರೀತಿಯಾಗಿದೆ. ಅಲ್ಲಿಗೆ ಈ 57ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 666ನೇ ಪದ್ಯವು ಕೂಡ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.